ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ಅಥವಾ ದುಃಖದಿಂದ ಅಂತ ಹೇಳೋಕ್ಕಾಗಲ್ಲ. ಸಂತೋಷ ತಾವೆಲ್ಲ ಕೂಡ ಅವರನ್ನು ನೆನಪಿಸಿ ಅವರ ಜ್ಞಾಪಕಾರ್ಥವಾಗಿ ಒಂದು ಸಮರ್ಪಣೆ ರೂಪದಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸಿರೋದಂತೂ ಖಂಡಿತವಾಗಿ ಭಾಳ ಸಂತೋಷದ ವಿಚಾರ. ಸಾರ್ವಜನಿಕ ವಲಯದ ಜೀವನ ಏನಿದೆ ಅದು ಯಾರೂ ಕೂಡ ಈ ಜೀವಂತವಾಗಿರುವಾಗಲೇ ಗಮನಿಸೋದಿಲ್ಲ. ಇಟ್ಸ್ ಥ್ಯಾಂಕ್ಲೆಸ್ ಜಾಬ್. ಯಾರು ಕೂಡ ಧನ್ಯವಾದ ಅಂತಲೂ ಹೇಳೋದಿಲ್ಲ. ಆದರೆ ಅವ್ರು ಇಲ್ಲದೇ ಇದ್ದಾಗಂತೂ ಖಂಡಿತವಾಗಿ ಯಾರು ನೆನೆಸ್ಕೊಳೋದೇ ಇಲ್ಲ. ಇದು ಇತಿಹಾಸ ಮತ್ತು ಇದು ನಮ್ಮೆಲ್ಲರ ಅನುಭವ ಕೂಡ. ಆದರೆ ತಾವು ಇದನ್ನೇನು ಇವತ್ತು ಪ್ರಾರಂಭ ಮಾಡಿದ್ದೀವಿ, ರಾಮಕೃಷ್ಣ ಅವರಿರ್ಬೋದು, ಸುಧೀ ಅವರಿರ್ಬೋದು, ಪಲ್ವಿನ್ ಅವರಿರ್ಬೋದು, ರಾಜಣ್ಣ ಅವರಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಇರುವಂಥ ಎಲ್ಲರೂ ತಾವು ಯಾರಿಗೂ ಬಿಡಬಾರ್ದು ಹೆಸರುಗಳು. ಅದು ಕೂಡ ತಾವೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದೀರಾ, ಇದನ್ನು ಎಷ್ಟು ಪ್ರಶಂಸೆ ಮಾಡಿದ್ರು ಶ್ಲಾಘಿಸಿದ್ರು ಸಾಕು. ಇದಕ್ಕೆ ತಮಗೆಲ್ಲರಿಗೂ ಈ ಭಾಗದ ಜನತೆಯ ಪರವಾಗಿ ಯಾವ ಪಕ್ಷಕ್ಕೋಸ್ಕರ ಅವರು ಹಲವಾರು ದಶಕಗಳು ಅವರು ಮತ್ತು ಅವರಿಗಿಂತ ಮೊದಲು ಅವರ ತಂದೆ ಅವರು ದುಡಿದು ಕಟ್ಟಿದ್ದರು, ಆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಭಾಗದ ಜನಪ್ರತಿನಿಧಿಯಾಗಿ ಮತ್ತು ಅವರ ಕುಟುಂಬಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಪ್ರಾರಂಭಿಕ ವರ್ಷ. ಇದು ಮುಂದಿನ ವರ್ಷ ಮತ್ತು ನಮ್ಮೆಲ್ಲರಲ್ಲೂ ಶಕ್ತಿ ಇರುವಷ್ಟು ಕಾಲ ಇದು ಮುಂದುವರಿಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಆಶಯ. ಆ ಕೆಲಸವನ್ನು ತಾವೆಲ್ಲ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಶಿವಮಾಧಪ್ಪನವರು ನಾನು ಜನಿಸಿದಂಥ ದಿವಸದಂತೆ ನಂದು ಅವರು ಜನ್ಮದಿನ ಒಂದೇ ಜುಲೈ 9. ಅಂದರೆ ನನಗಿಂತ 2 ವರ್ಷ ವಯಸ್ಸಿನಲ್ಲಿ ಕಿರಿಯರು. ನಾನು ಒಂದೊಂದು ತಿಳ್ಕೊಂಡಿದ್ದೆ, ಅರ್ಚನಾ ಅವರು ಹೇಳಿದ್ರು 2 ವರ್ಷ ಅಂತ. ನಾನು 74ರಲ್ಲಿ ಹುಟ್ಟಿದೆ, ಅವರು 76. ಬಹಳ ಸಣ್ಣ ವಯಸ್ಸಿಗೆ ಜನಸ್ನೇಹಿಯಾಗಿ ಎಲ್ಲ ಕೊಡಗಿನ ಮೂಲೆಯಲ್ಲೂ ಕೂಡ ಚಿರಪರಿಚಿತರಾಗಿ ಅವರ ಕಾರ್ಯವೈಖರಿಯಿಂದ ಜನ ಗಮನಿಸುವಂಥ ವ್ಯಕ್ತಿತ್ವವಾಗಿದೆ. ಬಹುಶಃ ಬಹಳ ಒಳ್ಳೆಯ ರಾಜಕೀಯ ಭವಿಷ್ಯ ಕೂಡ ಇತ್ತು ಅವರಿಗೆ. ಅದರಿಂದ ಬಹಳ ದುಃಖದ ವಿಚಾರ, ಅವರು ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ನಿಧನನಾದರೂ ನಮ್ಮನ್ನೆಲ್ಲ ಬಿಟ್ಟು ಆಗಲಿರುವಂಥದ್ದು. ಆದರೆ ಕೆಲವು ಸಂದರ್ಭಗಳು ಯಾರ ಕೈನಲ್ಲೂ ಇರೋದಿಲ್ಲ. ಅದರಿಂದ ಅದನ್ನು ಎಷ್ಟೇ ದುಃಖ ಆದರೂ ಎಷ್ಟೇ ಕಷ್ಟ ಆದರೂ ಅದನ್ನು ಜೀರ್ಣಿಸಿ ಅವರ ಬದುಕನ್ನು ನಾವು ಸಂಭ್ರಮಿಸಿದ್ರೆ ಅದೇ ಅವರಿಗೆ ಕೊಡುವಂಥ ಸ್ಮರಣೆ ಮತ್ತು ನಮಗೂ ಕೂಡ ದೊರಕುವಂಥ ಸಾರ್ಥಕತೆ ಅಂತ ನಾನು ಭಾವಿಸಿದ್ದೇನೆ. ಅದರಿಂದ ಅನೇಕ ಸೇವೆಗಳನ್ನು, ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ. ಅದನ್ನು ಕೂಡ ನೆನೆಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸೇರಿ ಮಾಡಬೇಕು ಅಂತ ನಾನು
ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಬಡವರು, ಶೋಷಿತರು, ಧ್ವನಿ ಇಲ್ಲದೆ ಇರೋರು, ಇವರು ವ್ಯವಸ್ಥಿತವಾಗಿ ಅವ್ರಿಗೆ ಹೆಚ್ಚು ಸಮಸ್ಯೆಗಳಿದೆ. ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ದೊಡ್ಡ ಹೃದಯ ಬೇಕು, ಹೃದಯವಂತಿಕೆ ಬೇಕು. ಆ ಹೃದಯವಂತಿಕೆ ಶಿವಮಾಧಪ್ಪನವರು. ನಾನು ಕುಟ್ಟಾನಲ್ಲಿ ಬಂದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಬಡತನದಿಂದ ಬಳಲ್ತಾ ಇರೋರೇ ಅವ್ರು ಬಂದು ಶಿವಮಾಧಪ್ಪನವರ ಬೆಂಬಲಕ್ಕೆ ನಿಂತು ಮಾತಾಡೋರು. ಇತ್ತೀಚೆಗೆ ಕೇರಳದ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಅನೇಕ ಅವರ ಸ್ನೇಹಿತರು ನನಗೆ ಸಿಕ್ಕಿದ್ರು. ಅಂದರೆ ಭಾಳ ಸ್ನೇಹಜೀವಿಗಳು ಅವರು. ಸ್ನೇಹಿತರು ಅಂದರೆ ಭಾಳ ಹೆಚ್ಚು ಪ್ರೀತಿಯಿಂದ. ಅದೆಲ್ಲರಿಗೂ ಬರೋದಿಲ್ಲ. ಈಗ ನನಗೇನು ಮಾಡಿದ್ರು ಬರೋದಿಲ್ಲ. ಆದರೆ ಅವರು ಎಲ್ಲ ಸ್ನೇಹಿತರಿಗೋಸ್ಕರ ಅಂತ ಹೇಳಿದ್ರೆ ಬಹುಶಃ ಕುಟುಂಬದವ್ರಿಗೂ ತೊಂದರೆ ಆದರೂ ಪರವಾಗಿಲ್ಲ ಅಂತ ಸ್ನೇಹಿತರ ಜೊತೆ ಹೋಗ್ಬಿಡೋರು. ಅದೇ ರೀತಿ ಅವರ ಸ್ನೇಹಿತರು ಕೂಡ ಅವ್ರನ್ನ ಇವತ್ತು ನೆನೆಸ್ತಾ ಇರೋದಿದೆಯಲ್ಲ, ಅದು ಭಾಳ ಸಂತೋಷದ ವಿಚಾರ. ಅದು ಅಲ್ಲಿ ಕೇರಳದಲ್ಲಿ ನಾನು ಈ ಸತಿ ಹೋದಾಗ ಸುಲ್ತಾನ್ ಬತ್ತೇರಿನಲ್ಲೂ ಕೂಡ ಯಾರೋ ಕೆಲವರು ಸಿಕ್ಕಿದ್ರು. ಇಲ್ಲಿ ಮಾನಂದವಾಡಿ ಬಿಡಿ ಪಕ್ಕದಲ್ಲಿದೆ, ತೋಳ್ಪಟ್ಟಿ, ಇದೆಲ್ಲ ಭಾಳಷ್ಟು ಇದ್ದಾರೆ ಸ್ನೇಹಿತರು. ಅವರಿಗೆ ಬೆಂಬಲಿಗಳು ಇದ್ದಾರೆ, ಅಭಿಮಾನಿಗಳಿದ್ದಾರೆ. ಆದರೆ ಸುಲ್ತಾನ್ ಬತ್ತೇರಿಗೆ ಹೋದಂಥ ಸಂದರ್ಭ ಮತ್ತು ಹಿರಿಕೂರು ಹೋದಲ್ಲೂ ಕೂಡ ಅಲ್ಲಿ ಎಲ್ಲರೂ ಶಿವಮಾಧಪ್ಪನವ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಗಮನಿಸ್ತಾಗ ಎಂಥ ಒಂದು ಜನವಲಯದಲ್ಲಿ ಜನರ ಹತ್ತಿರವಾಗಿ ಬದುಕಿದ್ರು ಅವರು ಅಂತ ಹೇಳುವಂಥದ್ದಕ್ಕೆ ನಮಗೆ ಗೊತ್ತಾಗುತ್ತೆ. ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದರಿಂದ ಅವರ ಬದುಕು ಮತ್ತು ಅವರ ಜೀವನವನ್ನು ನಾವು ಇವತ್ತು ಸಂಭ್ರಮಿಸಬೇಕು. ಅವರಿಲ್ಲ ಅಂಥೇಳಿ ಆ ದುಃಖವನ್ನು ಜೀರ್ಣಿಸ್ಕೊಂಡು ಅವರು ಮಾಡಿರುವಂಥ ಅವರ ಸಣ್ಣ ವಯಸ್ಸಿನ ಬದುಕಿನಲ್ಲಿ ಮಾಡಿರುವಂಥ ಅನೇಕ ಸೇವಾ ಕಾರ್ಯಕ್ರಮಗಳು, ಜನಪರ ಕಾರ್ಯಕ್ರಮಗಳನ್ನು ನಾವು ಗುರುತಿಸಿ ಅವರ ಬದುಕನ್ನು ಸಂಭ್ರಮಿಸಬೇಕು. ಅವರ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಂದ್ರೆ ಈ ಕೆಲಸವನ್ನು ನಾವು ಮಾಡಬೇಕು. ಮತ್ತು ಅವ್ರು ಯಾವ ರೀತಿ ಬಡ ಜನರ ಜೊತೆ ಇರ್ತಾಯಿದ್ರು ಮತ್ತು ಜನರ ಸಮಸ್ಯೆಯನ್ನು ಬಗೆಹರಿಸುವಂಥ ಕಾಳಜಿ. ಸಾಮಾನ್ಯವಾಗಿ ರಾಜಕೀಯ ಬದುಕು, ಸಾರ್ವಜನಿಕ ಬದುಕಿನಲ್ಲಿ ಸಮಸ್ಯೆಗಳ ಒತ್ತಡ ಜಾಸ್ತಿ ಇರುತ್ತೆ. ಆಗ ತಳ್ಳಿಬಿಡೋದು, ಆಯಿತು ನೋಡೋಣ. ಆದರೆ ಆ ರೀತಿ ಇರಲಿಲ್ಲ. ಅವರು ಅದನ್ನು ಬಗೆಹರಿಸಬೇಕು, ತಕ್ಷಣ ಬಗೆಹರಿಸಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದರಿಂದ ಆ ರೀತಿಯಾದಂಥ ಬದುಕನ್ನು ನಾವು ಕೂಡ ಸಾಗಿಸುವಂಥ ಪ್ರಯತ್ನವನ್ನು ಮಾಡಿ ಮತ್ತು ಅವರ ಅನೇಕ ಕೆಲಸಗಳನ್ನು ಸ್ಮರಿಸಿ ಅವರ ಬದುಕನ್ನು ಸಂಭ್ರಮಿಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಇವತ್ತು ಯೂತ್ ಫ್ರೆಂಡ್ಸ್ ಕುಟ ಇವರು ಸೇರಿ ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯಕ್ರಮ. ನೀವು ಶಿವಮಾಧಪ್ಪನವ್ರನ್ನ ನೆನೆಸ್ತಾ ಇರುವಂಥದ್ದು, ಅವರ ನೆನಪಿನಲ್ಲಿ ಜ್ಞಾಪಕಾರ್ಥವಾಗಿ ಒಂದು ಕ್ರೀಡಾಕೂಟವನ್ನು ಮಾಡ್ತಾ ಇರುವಂಥದ್ದು ಸಂತೋಷದಿಂದ ನಾವೆಲ್ಲ ಕೂಡ ಇದರಲ್ಲಿ ಭಾಗವಹಿಸಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಅತಿ ಹೆಚ್ಚು ಯಶಸ್ಸಾಗಿ ನಡೀಲಿ. ಶಿವಮಾಧಪ್ಪನವರು ಎಲ್ಲೇ ಇರಲಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಇವತ್ತು ಪ್ರಾರ್ಥಿಸಿ, ಅವರ ಕುಟುಂಬಸ್ಥರಿಗೆ ಈ ಸಂದರ್ಭದಲ್ಲಿ ಅವರ ಅನೇಕ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಕೂಡ ತಮ್ಮೊಂದಿಗೆ ಬೆಂಬಲವಾಗಿ ತಮ್ಮ ಮತ್ತು ಅವರ ಧರ್ಮಪತ್ನಿ, ಅವರ ಮಕ್ಕಳು, ಅವರೆಲ್ಲ ಕುಟುಂಬಸ್ಥರೊಂದಿಗೆ ಸದಾಕಾಲ ಇದ್ದೇ ಇರ್ತಾರೆ. ಆ ಶಕ್ತಿಯನ್ನು ಶಿವಮಾಧಪ್ಪನವರು ನಿಮಗೆ ಬಿಟ್ಟೋಗಿದ್ದಾರೆ. ಅದೇ ಅವರು ನಿಮಗೆ ಕೊಟ್ಟಿರುವಂಥ ಒಂದು ಪೂಂಜಿ ಅಂತ ನಾನು ಇವತ್ತು ಹೇಳಿದ್ರೆ ತಪ್ಪಾಗಲ್ಲ. ಜನರ ಪ್ರೀತಿ, ಜನರ ಬೆಂಬಲ, ಜನರ ವಿಶ್ವಾಸ ಭಾಳ ಕಷ್ಟ ಇದನ್ನು ಗಳಿಸೋದು. ಅದನ್ನು ಗಳಿಸಿ ಅದನ್ನು ತಮಗೆ ಬಿಟ್ಟೋಗಿದ್ದಾರೆ. ನಾವು ಆಂಗ್ಲ ಭಾಷೆಯಲ್ಲಿ ಹೇಳಬೇಕಂದ್ರೆ ಲೆಗಸಿ. ಸಾರ್ವಜನಿಕ ಬದುಕಿನಲ್ಲಿ ಅಷ್ಟೇ ಕೊಡೋಕ್ಕೆ ಸಾಧ್ಯ ಆಗೋದು. ಅದರಿಂದ ಅದನ್ನು ತಮಗೆ ಕೊಟ್ಟೋಗಿದ್ದಾರೆ. ನಿಮಗೆ ಭಾಳ ಕಷ್ಟ ಇದೆ, ಆದರೂ ಕೂಡ ಅದನ್ನು ಜೀರ್ಣಿಸಿ ನಾವು ಅವರ ಬದುಕಿನ ಬಗ್ಗೆ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡಿ ಮುಂದುವರಿಬೇಕಾಗ್ತದೆ. ಆ ರೀತಿಯಾಗಿ ತಾವೆಲ್ಲ ಕೂಡ ಸೇರಿ ಇವತ್ತು ಮಾಡ್ತಾಯಿದ್ದೀರಾ. ನಿಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಆ ತಾಯಿ ಕಾವೇರಮ್ಮೆ, ಈಶ್ವರ, ಈ ಗುತ್ತಪ್ಪ, ಈ ನಾಡಿನ ಸಮಸ್ತ ದೇವಾನ್ ದೇವತೆಯರು ಶಿವಮಾಧಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಅವರ ಕುಟುಂಬಸ್ಥರಿಗೆ ಎಲ್ಲ ರೀತಿಯಾದಂಥ ನೆಮ್ಮದಿ, ಸಮೃದ್ಧಿ, ಆರೋಗ್ಯ
ಮತ್ತು ಉತ್ತಮವಾದಂಥ ಭವಿಷ್ಯವನ್ನು ಅವರ ಮಕ್ಕಳಿಗೆ ಕರುಣಿಸಲಿ ಅಂತ ಇವತ್ತು ನಾನು ಪ್ರಾರ್ಥನೆಯನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾನು ಬಹುಶಃ ಈ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಇರಬೇಕಿತ್ತು. ಇಲ್ಲಿ ನಮ್ಮ ಕುಟ್ಟ GMP ಶಾಲೆಯ ಆವರಣದಲ್ಲಿ ಇವತ್ತು ನನ್ನ ನೆಚ್ಚಿನ ಸ್ನೇಹಿತರಾದಂಥ ದಿವಂಗತ ಮುಖಂಡರು ಶಿವಮಾದಪ್ಪನವರ ನೇತೃತ್ವದ ಒಂದು ಸ್ಮರಣಾರ್ಥಕ ಒಂದು ಇದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದೀವಿ. ನಮ್ಮ ಜಿಲ್ಲಾದ್ಯಂತ ಇರುವಂಥ ಎಲ್ಲ ಕ್ರೀಡಾಪಟುಗಳು ಬಂದು ಒಂದು 32 ಟೀಮ್ಗಳು ಬಂದು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಕೊಡಗು ವಿಲಾಸಪೇಟೆ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಎಸ್ ಪೊನ್ನಣ್ಣನವರು ಆಗಮಿಸಿ ಅವರು ಕ್ರೀಡೆಯನ್ನು ಉದ್ಘಾಟನೆ ಮಾಡಿ ಅವರವರ ದೈನಂದಿನ ಕಾರ್ಯಕ್ರಮಕ್ಕೆ ತೆರಳಿದರು. ಹಾಗೆ ಇವತ್ತು ಎಲ್ಲ ಟೀಮ್ಗಳು ಬಂದು ಆಡ್ತಾ ಇದ್ದಾರೆ. ಅದೇ ಇದು 4 ದಿವಸ ಕಂಟಿನ್ಯೂ ಆಗುತ್ತೆ. ಹಾಗೆ 4ನೇ ದಿವಸ ಫೈನಲ್ ಪಂದ್ಯ ಇದೆ. ಹಾಗಾಗಿ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಆಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಶಿಸ್ತುಬದ್ಧವಾಗಿ ಆಟಗಾರರು ಅಷ್ಟೇ ತುಂಬ ಉತ್ತಮವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಇದೇ ರೀತಿ ಶಾಸಕರು ಹೇಳ್ದಂಗೆ ವರ್ಷಂಪ್ರತಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ನಾವು ಯೋಚನೆ ಮಾಡಿದ್ದೀವಿ. ವರ್ಷನೂ ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಮ್ಗಳು ಬಂದು ಭಾಗವಹಿಸಿ ಕ್ರೀಡೆಯನ್ನು ಉತ್ತಮವಾಗಿ ನಡೆಸಿಕೊಡ್ಬೇಕು ಅಂತ ಅದೇ ಮ್ಯಾಚ್ ML ಬಂದು ಇನ್ವೆಸ್ಟ್ ಮಾಡಿ ಹೋಗಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ದಿನ ಇದೇ ಥರ ಚೆನ್ನಾಗಿ ಮಾಡ್ತೀವಿ ಅಂತ ಈಚ್ ಫ್ರೆಂಡ್ಸ್ ಕೊಟ್ಟಿದ್ದ ಭಾಗ ಚೆನ್ನಾಗಿ ಮಾಡ್ತೀವಿ ಅಂತ ಒಂದು ಇದೆ ಅಭಿಪ್ರಾಯ ಇದೆ. ಇಂದಿನ ಈ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಕುಟ್ಟ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ. ಇದೇನು ಅಂತ ಹೇಳಿದ್ರೆ ಮೊಟ್ಟ ಮೊದಲಾಗಿ ಕ್ರೀಡಾ ಸ್ಫೂರ್ತಿಯ ಇದೊಂದು ಬಹಳ ಒಂದು ನೆಚ್ಚಿನ ಒಂದು ಸ್ಥಳ. ಕೊಡಗಿನ ಗಡಿಭಾಗ ಕುಟ್ಟ. ಇದು ಗಡಿಭಾಗದಿಂದ ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಗಡಿ ಪ್ರದೇಶ ಕೇರಳ ರಾಜ್ಯದಲ್ಲೂ ನಾವು ಹೋಗಿ ಆಟ ಆಡಿದ್ದೀವಿ. ಹಾಗೆ ಗಡಿ ಪ್ರದೇಶವಾದಂತಹ ಕೊಡಗಿನ ಮೈಸೂರು ಕಡೆಯೂ ನಾವು ಹೋಗಿ ಆಟ ಆಡಿದ್ದೀವಿ. ಎಲ್ಲ ಕಡೆ ಆಟ ಆಡಿದ್ದೀವಿ. ಆದರೆ ಇಂದಿನ ಈ ಮಹತ್ವದ ಪಂದ್ಯದಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಈ ಯಾರ ಮೆಮೋರಿಯಲ್ ಸ್ಮರಣಾರ್ಥ ನಡೀತಾ ಇದೆ, ಈ ಮುಕ್ಕಟ್ಟಿಯ ಶಿವಮಾದಪ್ಪ ಅಂತ ಹೇಳಿದ್ರೆ ಅವರೊಬ್ಬ ಅಜಾತಶತ್ರು. ಈ ಅಜಾತಶತ್ರು ಅಂತ ಅನ್ಸ್ಕೊಳ್ಳೋದು ಬಹಳ ಕಷ್ಟ. ಸೊ ಅಂತಹ ಒಂದು ವ್ಯಕ್ತಿ ಇಂದು ಕಣ್ಮರೆಯಾಗಿದ್ದಾರೆ. ಆದರೆ ಅವರ ನೆನಪು ಮಾತ್ರ ಸದಾ ಹಚ್ಚ ಹಸುರಾಗಿದೆ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಲ್ಲಿ ನಡೆದುಕೊಂಡಂಥ ರೀತಿ, ಅವರು ಜನರ ಇದ್ದಂಥ ಸಂಪರ್ಕ, ಯಾವುದೇ ಒಂದು ಹಿಗ್ಗು ಕುಗ್ಗು ಇಲ್ಲದೆ, ಹಾಗೆ ಸ್ವಲ್ಪ ಯಾವುದೇ ಒಂದು ಬೇರೆ ರೀತಿಯ ಒಂದು ಜಾತಿ ಮತ ಭೇದ ಎಲ್ಲವನ್ನು ಮರೆತು ರಾಜಕೀಯ ಇರಲಿ ಅಥವಾ ಕ್ರೀಡೆ ಇರಲಿ ಅಥವಾ ಯಾವುದೇ ಒಂದು ಸಾಂಸ್ಕೃತಿಕ ವಿಷಯವಿರಲಿ ಎಲ್ಲದರಲ್ಲೂ ಬಹಳ ಒಂದು ಮಂಚೂಣಿಯಲ್ಲಿದ್ದಂಥ ವ್ಯಕ್ತಿ ಶಿವಮಾದಪ್ಪ. ಅವರ ಸ್ಮರಣಾರ್ಥ ಇವತ್ತು ನಡೀತಾ ಇರುವಂಥದ್ದು ಎಲ್ಲರಿಗೂ ಒಂದು ಖುಷಿ ಕೊಟ್ಟಿರುವಂಥದ್ದು. ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹೆಚ್ಚಿನ ಪ್ರತಿಭೆಗಳು ಬಂದಾಡ್ತಾ ಇದ್ದಾರೆ. ಅದೇ ರೀತಿ ಕ್ರಿಕೆಟ್ ಪ್ರಿಯನಾದಂಥ ನನ್ನ ಮಗನು ಇವತ್ತು ಆಟ ಆಡಲಿಕ್ಕೆ ಬಂದಿದ್ದಾನೆ. ಅವನಿಗೂ ಮುಂದೆ ಒಂದು ದೊಡ್ಡ ಕ್ರಿಕೆಟ್ ಆಟಗಾರನಾಗಿ ಭಾರತ ದೇಶವನ್ನು ಪ್ರತಿನಿಧಿಸಬೇಕು ಅಂತ ಹೇಳಿ ಇವನು ಬಹಳ ಒಂದು ಕಾತುರದಲ್ಲಿದ್ದಾನೆ. ಹಾಗೆ ಬೆಂಗಳೂರಿನಲ್ಲಿ ಕೋಚಿಂಗ್ ಸಹ ಹೋಗ್ತಾ ಇದ್ದೀವಿ. ಸೊ ಈ ಒಂದು ನಮ್ಮ ಊರಲ್ಲಿ ಇಂಥ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಗಿರೋದು ಎಲ್ಲರಿಗೂ ಸಂತೋಷ. ಹೆಚ್ಚು ಪ್ರತಿಭೆಗಳು ಇದರಿಂದ ಹೊರಹೊಮ್ಮಲಿ, ಎಲ್ಲರಿಗೂ ಒಂದು ಕ್ರೀಡಾ ಸ್ಫೂರ್ತಿ ಆಗಲಿ, ಒಳ್ಳೆ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿ ನಡೆದು ಎಲ್ಲರಿಗೂ ಒಂದು ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ತಂಡದ ಖಾತೆಯಲ್ಲಿ 31 ಫ್ರೀ ಚೆಂಡು. ಪೊನ್ನಪ್ಪ ಸುಂದರವಾದ ಶಿವಮಾದಪ್ಪ ಅವರ ಜ್ಞಾಪಕಾರ್ಥವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಅವರ ಸ್ನೇಹ ಬಳಗ ಹಾಗೂ ಅವರ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನನ್ನ ಹೆಸರು ತಿಮ್ಮಯ್ಯ ಕೊಟ್ರಂಗಡ. ನಾನು ಅವರ ಶಿವಮಾದಪ್ಪ ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್. ಅವರ ತಂದೆ ಮತ್ತು ನಮ್ಮ ತಂದೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು. ಅದೇ ರೀತಿ ಅವರು ಎಲ್ಲರ ಜೊತೆ ಸ್ನೇಹವಾಗಿದ್ದರು. ಅದೇ ರೀತಿ ಅವರಿಗೆ ಕ್ರಿಕೆಟ್ ಎಂದರೆ ಪಂಚಪ್ರಾಣವಿತ್ತು.
ಆ ಕ್ರಿಕೆಟ್ಗೆ ಅವರು ಕೊಡಗಿನ ಎಲ್ಲ ಕಡೆ ಹೋಗಿ ಆಟ ಆಡುತ್ತಿದ್ದರು. ಅವರ ನೆನಪಿಗಾಗಿ ಅವರ ಈ ಸ್ನೇಹ ಬಳಗ ಅವರು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಕ್ಕೂ ತುಂಬ ಸಂತೋಷವಾಗುತ್ತದೆ. ಅವರ ಕುಟುಂಬಕ್ಕೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ಟೂರ್ನಮೆಂಟ್ ವರ್ಷ ನಡೀಲಿ ಅಂತ ಹೇಳಿ ಶುಭ ಕೋರುತ್ತೇನೆ. ನನ್ನ ಹೆಸರು ರಾಮಕೃಷ್ಣ ಅಂತೇಳಿ. ತಂಡದ ಒಟ್ಟುಗಳಿಕೆ 33. ಸ್ಟ್ರೈಕ್ನಲ್ಲಿ ಯಾರು? ಸಾಲಿನಲ್ಲಿ ದಿವಂಗತ ಶಿವಮಾದಪ್ಪನವರ ಒಂದು ಜ್ಞಾಪಕ ಯಶಸ್ವಿ ಆಗ್ತಾ ಇಲ್ಲ, ಅವರ ನೆನಪನ್ನು ನಾವು ಸದಾ ಮಾಡ್ತಕ್ಕಂಥ ಒಂದು ಅವರ ನೆಚ್ಚಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ದಿವಸ ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕ್ರಿಕೆಟ್ ಅವರ ಸ್ಫೂರ್ತಿ ಕಾಲ ಇದನ್ನು ಮಾಡ್ತೇವೆ. ಇವತ್ತು ಪ್ರಾರಂಭಿಕ ಹಂತವೂ ಕೂಡ ಭಾಳ ಚೆನ್ನಾಗಿ ಉದ್ಘಾಟನೆ ಮುಖಾಂತರ ನಮ್ಮ ವಿರಾಜಪೇಟೆ ತಾಲೂಕು ಗೌರವಿತ ಶಾಸಕರಾದ ಸನ್ಮಾನ್ಯವರು ಅವರು ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮ ತಮ್ಮ ಬಿಡುವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಉದ್ಘಾಟನೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಶಿವಮಾದಪ್ಪನವರ ಧರ್ಮಪತ್ನಿಯಾದ ಶ್ರೀಮತಿ ಪುತ್ರರು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಈ ಟೂರ್ನಮೆಂಟ್ ಕೂಡ ಆರಂಭಿಕ ಅಂತ ಚೆನ್ನಾಗಿ 4 ದಿನಗಳ ಕಾಲ ಬಹಳ ಈ ಒಂದು ಈ ಮುಖಂಡರ ಶಿವಮಾದಪ್ಪನವರ ಆ ಒಂದು ಹೆಸರಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಿಕ್ಕೆ ಕೂಡ ನಾವು ಆಲೋಚನೆ ಮಾಡ್ತಿದ್ದೇವೆ. ಖಂಡಿತ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತೇವೆ. ಈ ನಾಡಿನ ಸಮಸ್ತ ಎಲ್ಲ ಅವರ ಸ್ನೇಹ ಬಳಗದವರು, ಅವರ ಸ್ನೇಹಿತರು, ಅವರ ಒಕ್ಕಟ್ಟಿರ ಕುಟುಂಬಸ್ಥರು ಮತ್ತು ಎಲ್ಲ ನಾಗರಿಕ ಬಂಧುಗಳು ಎಲ್ಲ ರೀತಿಯ ಸಹಕಾರ ಮತ್ತು ಎಲ್ಲ ತನ್ನದ ಮುಂದಿನ ವರ್ಷದಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಲಿಕ್ಕೆ ನಾನು ಎಲ್ಲರಲ್ಲಿ ಕೂಡ ವಿನಯಪೂರ್ವಕವಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಮುಕ್ಕಟಿರ ಶಿವಮಾದಪ್ಪ ಅವರ ಜ್ಞಾಪಕ ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಕುಟ್ಟದಲ್ಲಿ. ನಾನಿವತ್ತು ಇಲ್ಲೊಂದು ಆ್ಯಂಕರ್ ಆಗಿ ಬಂದು ಒಂದು ಟೂರ್ನಮೆಂಟ್ನ ನಡೆಸ್ತಾ ಇದ್ದೀನಿ. ನಮ್ಮ ಪ್ರಮುಖ ಹಿತೈಷಿಗಳು ಈ ಒಂದು ಕ್ರೀಡಾಕೂಟವನ್ನು ಚಾಲನೆ ಮಾಡಿದ್ರು. ಇದೀಗ ಉದ್ಘಾಟನಾ ಪಂದ್ಯಾಟ ಅಂಕಣದೊಳ ಭಾಗದಲ್ಲಿ ಸಜ್ಜುಗೊಳ್ತಾ ಇದೆ. ಈಗ 4 ದಿನಗಳ ಪಂದ್ಯಾಟ ನಡೆಯುತ್ತೆ. ಟೋಟಲ್ ಒಂದು ದಿನ 7 ಮ್ಯಾಚಸ್ ನಡೆಯುತ್ತೆ. ಪ್ರತಿದಿನ 8 ತಂಡಗಳು ಪಾಲ್ಗೊಳ್ಳುತ್ತೆ. 8 ಒಂದು ತಂಡ ಸೆಮಿಗೆ ತಲುಪುತ್ತೆ. 32 ತಂಡಗಳು ಪೈಪೋಟಿ ಆಗ್ತಾ ಇದೆ. ಅದ್ಭುತವಾದಂಥ ಒಂದು ಟೂರ್ನಮೆಂಟ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ತುಂಬ ವರ್ಷಗಳ ನಂತರ ಕುಟ್ಟದಲ್ಲಿ ಒಂದು ಇಷ್ಟೊಂದು ಗ್ರ್ಯಾಂಡಾಗಿ ಒಂದು ಟೂರ್ನಮೆಂಟ್ ಆಗ್ತಾ ಇರೋದು. ಎಲ್ಲ ಇವರಿಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದೆ. ಧನ್ಯವಾದಗಳು. ನಾನು ಮಧು ಮಾದಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಶಿವಮಾದಪ್ಪನವರ ಈ ದಿನ ಶಿವಮಾದಪ್ಪನವರ ನೆನಪಿನ ಕಾಣಿಕೆ ಶಿವಮಾದಪ್ಪನವರ ಸ್ಮರಣಾರ್ಥವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದೇವೆ. ಇವತ್ತು ಮಧು ಮಾದಪ್ಪನವರು ಆರಂಭವಾದಂಥ ದಿವಸ. ಈ ದಿವಸಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪನ್ನಣ್ಣನವರು ಆಗಮಿಸಿದ್ದರು. ಅವರು ಬಂದು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಸಹಕರಿಸಿರುತ್ತಾರೆ. ಅವರಿಗೆ ನಮ್ಮ ಕುಟ್ಟ ಫ್ರೆಂಡ್ಸ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಈ ಕ್ರೀಡಾಕೂಟ 4 ದಿವಸ ಅಂದರೆ 19, 20, 21, 22ರಂದು ನಡೆಯುವುದರಿಂದ ಎಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ಕ್ರೀಡಾಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮಸ್ತೆ. ಈ ದಿನ ಸಂತೋಷ ದುಃಖ ಎರಡೂ ಕೂಡಿರುವಂಥ ಒಂದು ದಿನ. ಸಂತೋಷ ಅಂದರೆ ದುಃಖದ ಇದು ಅಂದರೆ ಶಿವಮಾದಪ್ಪನವರು ತುಂಬ ಕ್ರೀಡಾಭಿಮಾನಿ, ಎಲ್ರಿಗೂ ಗೊತ್ತಿರುವ ಹಾಗೆ ಸ್ನೇಹಜೀವಿ, ಎಲ್ಲರನ್ನೂ ಒಂದಾಗಿ ಕರ್ಕೊಂಡು ಮುಂದಕ್ಕೆ ನಡೆಯುವಂಥ ವ್ಯಕ್ತಿ. ಅವರಿಗೆ ಕ್ರೀಡೆಯಲ್ಲಿ ಜನರನ್ನ ಪ್ರೋತ್ಸಾಹ ಮಾಡಬೇಕು, ಮಕ್ಕಳನ್ನ ಮುಂದಕ್ಕೆ ತರಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದವರು. ಅವ್ರು ನಿಂತು ಇಂಥ ಒಂದು ಟೂರ್ನಮೆಂಟ್ ನಡೆಸಬೇಕು ಅಂತ ಇರುವಂಥ ಜಾಗದಲ್ಲಿ ಆಗದೆ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು ತುಂಬು ಹೃದಯದಿಂದ ಅವರ ತನು ಮನು ಧನವನ್ನು ನೀಡಿ ಎಷ್ಟೋ ದಿನಗಳಿಂದ ಶ್ರಮಪಟ್ಟು ಇಂಥ ಒಂದು ಟೂರ್ನಮೆಂಟನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ.
नमस्कार DMI फाइनेंस में आपका स्वागत है। आपको प्री अप्रूव्ड पर्सनल लोन अप टू 10 लाख रुपए तक का ಯಾಕಂದ್ರೆ ಅವ್ರಿಗೆ ಕನಸಿತ್ತು ಅನ್ನೋದನ್ನ ಬಾಕಿ ಎಲ್ಲರೂ ಸೇರಿ ಅದನ್ನ ನನನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆಲ್ರಿಗೂ ಅವ್ರ ಆತ್ಮಕ್ಕೂ ಶಾಂತಿ ನೀಡುತ್ತೆ, ನಮಗೆಲ್ರಿಗೂ ಅದು ಸಂತೋಷದ ವಿಷಯ. ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಇದಕ್ಕೆ ದೇವರು ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲವೂ ಯಶಸ್ಸಾಗಿ ಇದು ಪ್ರತಿ ಕಾಲವೂ ಹೀಗೆ ಯಶಸ್ಸಿನಿಂದ ನಡೀತಾ ಹೋಗಲಿ ಮುಂದಕ್ಕೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನಾವು ಟಸ್ಕರ್ಸ್ ಟೀಮಿಂದ ಬಂದಿದ್ದೀವಿ. ಇಲ್ಲಿ ಟೋಟಲಿ ಗ್ರೌಂಡು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಪಿಚ್ಚು ಕೂಡ ತುಂಬ ಚೆನ್ನಾಗಿದೆ. ನಾವು ತುಂಬ ಕಡೆ ಹೋಗಿ ಆಟ ಆಡಿದ್ದೀವಿ. ಅದರಲ್ಲಿ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಆರ್ಗನೈಸರ್ಸ್ ಒಳ್ಳೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಟೋಟಲಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ನಮ್ದಿದೆ, ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಅಂತ ನಾವು ಈ ಗ್ರೌಂಡ್ಗಾಗಿ ಒಂದು ಕಮ್ಮಿ ಅಂದ್ರೆ ಒಂದು 15-20 ದಿನದಿಂದ ನಮ್ಮ ಹುಡುಗರು ಆರ್ಗನೈಸ್ ಹುಡುಗರು ನಾವೆಲ್ಲ ಸೇರಿ ಇದು ರೆಡಿ ಮಾಡಿ ಗ್ರೌಂಡ್ನ ಹಿಂಗೆ ಪಿಚ್ ರೆಡಿ ಮಾಡಿ ಇಷ್ಟು ಕಷ್ಟಪಟ್ಟು ನಾವು ಫುಲ್ ರೆಡಿ ಮಾಡಿ ಮಡಗಿದ್ದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ಮ್ಯಾಚ್. ಎಲ್ಲ ಹುಡುಗರು ಇದ್ದಾರೆ. ತುಂಬಾ ವರ್ಷ 4-5 ವರ್ಷ ಕಳೆದ ಮೇಲೆ ಇದು ಫಸ್ಟ್ ಟೈಮ್ ಇಲ್ಲಿ ನಡೀತಾ ಇದೆ ಈ ಟೂರ್ನಮೆಂಟ್. ಶಿವಮೊಗ್ಗ ಅವರ ಮೆಮೋರಿಯಲ್ ಕಪ್ ಅಂತ ನಮ್ಮ ಕುಟ್ಟ ಸಾರ್ವಜನಿಕರೆಲ್ಲ ಸೇರಿ ನಾವು ನಡೆಸ್ತಾ ಇದೀವಿ. 100% ಖಂಡಿತ ಚೆನ್ನಾಗಿ ಬರಬೇಕು. ಅದು ಆಶೀರ್ವಾದದಲ್ಲಿ ನಾವು ಒಳ್ಳೆಯದಾಗಿ ನಡೀಬೇಕು. ಅದೇ ನಮ್ದು 11 ಎಸೆತಗಳ ಮುಂಭಾಗದಲ್ಲಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.